ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋಗೆ. ಸದ್ಯಕ್ಕೆ ಇವತ್ತು ತೊಗರಿಯಾಗ ಕುಂಟಿ ಕಟ್ಟಿನಿ. ತೊಗರಿ ಏನೋ ಭಾಳ ಹಾಕಿಲ್ಲ. ಮೊದಲೆಲ್ಲ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಒಂದು ಎಕರೆ ಇಲ್ಲ 1.5 ಎಕರೆ ಹಾಕಿರ್ಬೋದು ತೊಗರಿ. ಅದ್ರಾಗೆ ಮತ್ತು 2 ಥರ ಬೀಜ ಹಾಕಿನಿ. ಒಂದು ಬಿಳಿ ತೊಗರಿ ಮತ್ತು ಇನ್ನೊಂದು ಕೆಂಪು ತೊಗರಿ. ಅಂದ್ರೆ ಅದಕ್ಕೆ 5 ಕಾಳು ಆತಾವಂತ. ಒಂದು ದೊಡ್ಡದಾಗ ಕಾಯದಾಗೆಲ್ಲ ತೋರಿಸ್ತೀನಿ. ಸದ್ಯಕ್ಕೆ ತೊಗರಿ ಹೊಲ್ದಾಗ ಕುಂಟಿ ಕಟ್ಟಿನಿ. ಹಗ್ಗ ಇದ್ದಿಲ್ಲ, ಅಂದರೆ ಬಾಣಿ ಥರ ಕುದಿತ್ತೆ. ಆ ದಂಡಿಗೆ ಹೊಲ್ದಾಗ ಒಂದು ಸಣ್ಣದಿತ್ತು, ಕಟ್ಟಿದ್ದೆ, ಹರಿದು ಹೋಯ್ತದೆ. ಅದಕ್ಕೆಲ್ಲ ಹೋಗಿ ಬಾಣಿ ತಂದು ಇದ್ರನ್ನೆಲ್ಲ ಕಟ್ಟಬೇಕು ನೋಡಿರಿ. ಸದ್ಯಕ್ಕೆ ಈ ಜಸ್ಟ್ ಬಂದು ಕಟ್ಟಿ 3 ಸಾಲ ಹೊಡೆದಿದ್ದೆ. 3 ಸಾಲ ಹೊಡೆಯೋಣ, ಇಲ್ಲಿಗೆ ಹರಿದು ಬಿಡುತ್ತೆ. ಎತ್ತುಗಳು ಇಷ್ಟೇ ಬಿಟ್ಟಿಗೆಸಿ ಹೋಗಿ ಬಾಣಿ ತಂದಿನಿ. ಇದನ್ನು ಈಗ ದಿಂಡಿಗೆ ಕಟ್ಟಿಗೆಸಿ ಇದೆಲ್ಲಟ್ಟು, ಅಂದರೆ ಎಲ್ಲಟನಕ್ಕೇನು ಇಲ್ಲಿ ತನ ಅಷ್ಟೇ. ಈಗ ಸ್ವಲ್ಪ ಕಲ್ಲು ಕಂಡಂಗೆ ಆತಲ್ಲ, ಅಲ್ಲಿ ತನಕ ಹೊಡಿಬೇಕು. ಬರೀ ಸದ್ಯಕ್ಕೆ ಮೊದಲು ಗಳೆ ಕಟ್ಟಿಗೆಸಿ ನಡಬರ್ಕ್ ಹೋಗಿಸಿ ಗಳೆ ಯಾವ ಥರ ಆಯ್ತಂತ ತೋರಿಸ್ದೆ. ಅಂದರೆ ಇಲ್ಲಿ ಏನು ತೋರಿಸ್ದಾಗಲ್ಲ, ಯಾಕಂದ್ರೆ ಕಸ ಜಗ್ಗಿ ಸ್ವಲ್ಪ. ಆ ದಂಡಿಗೆ ಹೋಗಿಸಿ ಗಳೆ ಯಾವ ಥರ ಹಸ್ಸಾಕತ್ತಂತ ತೋರಿಸ್ನಿ. ಅಲ್ಲಿ ತನಕ ಗಳೆ ಹೊಡ್ಕೊಂತ ಹೋಗಿಸಿ ನೋಡಕತ್ರಿ. ಸದ್ಯಕ್ಕೆ ಇಲ್ಲಿದನ ಎತ್ತೊಳು ಕಾಣ್ತಾವಲ್ಲ, ಅಲ್ಲಿ ತನಕ ಗಳೆ ಆಗ್ಯದ. ಈಗ ಅಂದ್ರೆ ಈ ಸೈಡ್ ಇದೆ ಡೋಣಲ್ಲಿದೆ, ಇದೆಲ್ಲಟ್ಟು ಗಳೆ ಹೊಡೆದೀಗ ತೋರಿಸಿ ನೋಡ್ರಿ ಈಗ ಯಾವ ಥರ ಆಗ್ಯದಂತ. ಸದ್ಯ ಭಾಳ ಇತ್ತು, ಅಂದರೆ ಒಂದು ಸತಿ ಎಡ್ಡಿನ ಹೊಡಿಬೇಕು. ಇನ್ನೊಂದು ಸತಿ ಸದ್ಯಕ್ಕೆ ಈಗ ಒಬ್ಬನೇನಂತ ಕುಂಟಿ ಕಟ್ನಿ. ಇಲ್ಲಿ ಕಾಣತ್ತಲ್ಲ, ಇದೆಲ್ಲಟ್ಟು ಎಡ್ಡಿ ಹೊಡೆದ್ರೆ ಸಾಯ್ತ. ಇದು ನೋಡ್ರಿ, ಈಗ ಗಳೆ ಹೊಡೆದು ಕುಂಟಿ ಹೊಡ್ತಿದ್ದು ಇದೆಲ್ಲ ಫುಲ್ಲು ಸಾಯ್ತು. ಇದಂತ್ರ ಕಸ ಉಳಿದಿಲ್ಲ. ತಿರಕ್ಕೆ ಇದೆಲ್ಲ ಬಾಡಿ ಹೋಗಿದೆ ನೋಡ್ರಿ. ಇದೆಲ್ಲ ಬಾಡಿ ಹೋಗಿದೆ. ಈ ಡೋಣದಲ್ಲಿ ಇಲ್ಲಿ ತನಕ ಇದೆಲ್ಲ ಹೊಡ್ಕೊಂಡು ಇಲ್ಲಿ ತನಕ ಹೊಡ್ಕೊಂಡು ಬನ್ನಿ. ಸದ್ಯಕ್ಕೆ ಅರ್ಧಂತರ ಹೊಲ ಆಗ್ಯದ. ಬರೀ ಈ ಸೈಡ್ ನಮ್ಮ ಮುಂದೂ ಕಸ ಜಗ್ಗಿ ಆಯ್ತು. ಅದು ಯಾವ ಥರ ಹಸ ಆಗ್ಯದ ಅಂತ ತೋರಿಸ್ತೀನಿ. ತೊಗರಿ ಈ ವರ್ಷ ಭಾಳ ಕಮ್ಮಿ ಹಾಕಿನಿ. ಇದು ಊರಿದ್ದಲ್ಲ ತೊಗರಿ, ಇದು ಬಿತ್ತಿದ್ದಲ್ಲ, ಟ್ರ್ಯಾಕ್ಟ್ರಲ್ಲಿ ಬಿತ್ತಿದ್ದಲ್ಲ. ಟ್ರ್ಯಾಕ್ಟ್ರಲ್ಲೇ ಸಾಲು ಬಿಟ್ಟಿನಿ. ಹತ್ತಿ ಊರಿದಂಗೆ ತೊಗರಿ ಬೀಜ ಊರಿವಿ. ಸದ್ಯಕ್ಕೆ ಇಲ್ಲೇ ಇದ್ದೀವಿ. ಇವೆಲ್ಲ ನಡ್ಬರ್ಕ ಒಂದೊಂದು ಬೀಜ ಸತ್ತವ, ಒಂದೊಂದು ನಾಟಿಲ್ಲ. ಈ ಥರ ಗೆಸಿ ಈ ಥರ ಹಂಗಲಾಗ್ಯದ. ಗಡ್ಡಿ ಅಂದ್ರೆ ಹೊಲ ಸ್ವಲ್ಪ ವೀಕ್ ಅದ. ಅಂದ್ರೆ ಹೊಲ್ದಾಗ ಏನಕ್ಕೆ ರಸನೇ ಇಲ್ಲ, ಅಂದ್ರೆ ಹೊಲ ಬಿರ್ಸಿಲ್ಲ, ಸ್ವಲ್ಪ ಮೆತ್ತಗದ, ಶಕ್ತಿ ಇಲ್ಲ ಹೊಲ್ದಾಗ. ಎಲ್ಲಿ ಗಡ್ಡಿ ಕಾಣುತ್ತೆ. ಅಂದ್ರೆ ಎಲ್ಲಿ ತಪ್ಪು ಇದು ಗಾಢ ಕಾಣುತ್ತೆ ತೊಗರಿ. ಅಲ್ಲೆಲ್ಲ ಅಷ್ಟು ಸೊಪ್ಪು ಚೊಲೋ ಇದ್ದಲ್ಲಿ ಚೊಲೋ ನಾಟ್ಯಾವ, ಭೂಮಿ ಚೊಲೋ ಇದ್ದಲ್ಲಿ ಚೊಲೋ ನಾಟ್ಯಾವ. ಇರ್ಲಾರ್ದಲ್ಲಿ ಈ ಥರ ಹಂಗ್ಲಾಗ್ಯದ. ಇದು ಊರಿದ್ದದಲ್ಲ, ಅದೇ ಥರ ಅದ್ರ ಸಲುವಾಗಿ ಈ ಥರನೂ ಆಗ್ಯದ. ಅಂದರೆ ಬಿತ್ತಿದ್ದಾದ್ರೆ ಅಡವಾತಿತ್ತು, ಇದು ಊರಿದ್ದದಲ್ಲ ಹಂಗ್ಲದ, ಹಂಗಲ್ ನಾಟ್ಯದ. ನೋಡು ಮುಂದೆ ಯಾವ ಥರ ಆ ಥರ ತೋರಿಸ್ತೀನಿ ಅಲ್ಲಟ. ನೋಡಿರಿ ಇದೆಲ್ಲ ಸಿಗುತ್ತೆ ನೋಡ್ರಿ ಯಾವ ಥರ ಆಗ್ಯದ. ಇಲ್ಲಿ ಇದೆಲ್ಲಟ್ಟು ಸಿಗುತ್ತೆ. ಇದೆಲ್ಲ ಹಿಂಗೆಲ್ಲ ಕಿತ್ತಿ ಬಿದ್ದು ಇದೆಲ್ಲ ಒಣಗಿದಾಗ ಕಾಣ್ತಲ್ಲ. ಇದೆಲ್ಲಟ್ಟು ಒಣಗುತ್ತದೆ. ಯಾಕಂದ್ರೆ ಒಂದು ತಾಸಲ್ಲ 2-3 ತಾಸಿನಾಗ ಇದೆಲ್ಲಟ್ಟು ಒಣಗುತ್ತದೆ. ಈ ಥರ ಹಸ ಆಗ್ತದೆ. ಉಳಿದ್ರೆ ಸ್ವಲ್ಪ ಅಲ್ಲೊಂದು ಈ ಗೊರ್ಜಿ ಅದಲ್ಲ, ಇದು ಈ ರೋಗದ ಕಸನೇ ಒಟ್ಟು ಸಾಯೋದಿಲ್ಲ. ಅದು ಏಟು ಹೊಡೆದ್ರೂ ಇಷ್ಟೇ ಅದಲ್ಲ. ಈಗ ಸದ್ಯಕ್ಕೆ ಇದು ಇಷ್ಟೇ ಇಟ್ಟರು ಸ್ವಲ್ಪ ಒಂದು ಚೆರಿಗೊಟ್ಟಿಲ್ಲ, ಸ್ವಲ್ಪ ಒಂದು ನೀರು ಹಾಕಿದ್ರೆ ಮತ್ತು ನೆಲದಾಗ ಚಿಗಿತದೆ. ಇದು ಒಂದು ಗನ ಕಾಡಕತ್ತೆ. ಈ ಹೊಲಕ್ಕಂತ್ರ ಇದನ್ನೇ ಮುಖ್ಯದ ನೋಡಿರಿ. ಈ ಥರ ಬಿದ್ದದೂ ಬಾಡಲ್ಲ. ಇದು ಆದರೂ ಹೋಗ್ಬೋದು. ಇದು ಯಾಕಂದ್ರೆ ಮಣ್ಣಿಲ್ಲ ಬೇರಿಗೆ. ಇದಂತ್ರ ಸತ್ರ ಸಾಯಲ್ಲ. ಇದು ಇಷ್ಟೇ ಇರ್ಲಕ್ಕಿದೆ. ಇದು ಬಗಲಂದು ಸಾಯ್ತದೆ, ಇದು ಸಾಯೋದಲ್ಲ, ಇಷ್ಟೇ ಇರ್ತದೆ ನೋಡಿರಿ. ಇದಂತ್ರ ಜಗ್ಗಿ ಆಗಿಬಿಟ್ಟದ. ಒಟ್ಟು ಎಷ್ಟು ಗಳೆ ಹೊಡೆದ್ರು ಒಟ್ಟು ಈ ಸದಿನೇ ಸಾಯೋವಲ್ದು. ಹಂಗೆ ದೊಡ್ಡದನ್ನಾಗಲ್ಲ, ಹಡಲ ಆಗ್ತದೆ, ದೊಡ್ಡದನ್ನಾಗಲ್ಲ. ಅಂದ್ರೆ ಹಸೆ ಕಾಣುತ್ತವಲ್ಲ. ಅದು ಒಂದಾಯ್ತು, ಮತ್ತು ಇದು ಒಂದಾಯ್ತು. ಈ ಕಸ ಒಂದು ಎಷ್ಟು ಮಾಡಿದ್ರೆ ಸಾಯಲ್ಲ. ಒಟ್ಟು ಇಬ್ಬರು ಆಗೋದು ಇಂಥ ಗಂಟು ಬಿದ್ದಾವೆ. ಬರೀ ಸದ್ಯಾಗ ನಾ ಸ್ವಲ್ಪ ಉಳ್ದ ಅರ್ಧಕ್ಕಿಂತ ಹೆಚ್ಚಿಗೆ ಹೊಡೆದ್ನೀಗ. ಅರ್ಧಕ್ಕಿಂತ ಹೆಚ್ಚಿಗೆ ಸ್ವಲ್ಪ ಕಲ್ಲು ಕಾಣ್ತದೆ. ಕಲ್ಲಿನ ಈ ಸೈಡ್ ಇನ್ನೊಂದು ಸ್ವಲ್ಪ ಆ ಕಡೆ ಹೆಸ್ರು ಬಿತ್ತಿದ್ವಪ್ಪ. ಹೆಸ್ರು ಹೊಲ್ದಾಗ ಕುಂಟೇನು ಹೋಗೋದಿಲ್ಲ. ನಾವೊಂದು 20 ಸಾಲು ಉಳಿದಿರ್ಬೋದು. ಪಟ ಅಷ್ಟು ಹೊಡ್ಕೊಂಡು ಎತ್ತುಗಳು ಇಲ್ಲೇ ಕಟ್ಟಿ ಸ್ವಲ್ಪ ಬಾಟೆ ಕದಾಗಿ ಹೋಗ್ಬಾರ್ದು. ಆ ಕಡೆ ಇವತ್ತಿನ ಕೆಲಸ ಮುಗೀತು. ಬರೀ ಸದ್ಯಕ್ಕೆ ಈ ಥರ ಅದು ನೋಡ್ರಿ ಕಸ. ಮಳೆಯೆಲ್ಲ ಸುಡಗಟ್ಟೆ ಎಲ್ಲ ನೀರು ಸಮೇತ ಹಚ್ಚಿಲ್ಲ ಅಂದರೂ ಈ ಥರ ಅದು. ಇದೆಲ್ಲಟ್ಟು ಈ ಥರ ಹಂಗೆ ಆಗ್ತದೆ. ಈಗ ಇದೆಲ್ಲಟ್ಟು ಒಣಗಿ ಬೆಳೆ ಕಾಣತ್ತಲ್ಲ, ಒಣಗಿದ್ದು. ಇದು ಗಳೆ ಹೊಡ್ಲಾರ್ದೀಗ ಗಳೆ ಹೊಡ್ಗಳು ಇದನ್ನು ಇದೇ ಥರ ಆಗ್ತದೆ. ಬರೀ ಸದ್ಯಕ್ಕೆ ಎತ್ತುಗಳಲ್ಲಿ ನಿಂತೀವಿ. ಇರುವಾಗದ್ದಾದಲ್ಲಿ ಬಿಳಿ ಹತ್ತು ಮುದುಕ ಸಾಯಕಾಗ್ಯದ. ಕಳೆ ಬಿಟ್ಟರೆ ಸುದ್ದನೇ ಇರಲ್ಲ.
ಬರೀ ತನ್ನ ಮುಂದಿಂದ ಈ ಸಾಲಿಂದ ತಿನ್ನಲ್ಲ, ಈ ಕಡೆ ಬಂದು ನಿಂತದ ಈ ಆಗ್ತದೆ ನೋಡ್ರಿ, ಆ ಕಡೆ ಆಗಿದೆ ಬರೀ ಕಾಡತ್ತೀವಿ ನಾವು ಫುಲ್. ಇಲ್ಲೇ ಬಿಟ್ಟು ತಾನೇ ಹೋಗಿಸಿ ನಿಂತು ಆ ಕಡೆ ಒಂದಪ್ಪ ಆಯ್ಕಿಂತ ತಿನ್ನಕಂತ ತಾವೇ ನಿಂತು ಹೊತ್ತುಗಳು. ಬರೀ ಸದ್ಯಕ್ಕೆ ಇನ್ನೂ ಸ್ವಲ್ಪ ಅದ ಹೊಡೆದ್ರಾಯ್ತು. ಜಸ್ಟ್ ಇವಾಗ ಹೊಲ ಹೊಡೆಯೋದಾಯ್ತು. ಅಲ್ಲಿ ತಾನೇ ಇತ್ತು, ಈ ಹೆಸ್ರು ಕಾಣುತ್ತಲ್ಲ ಅಲ್ಲಿ ತಾನೇ ಇತ್ತು. ಈ ಥರ ಆಗ್ಯದ ನೋಡ್ರಿ, ಅಂದ್ರೆ ಪೂರ ಎಲ್ಲ ಒಣಗಿ ಹೋಗ್ತದೆ ಕಸ ಎಲ್ಲಟ್ಟು. ಈ ಥರ ಆಗ್ಯದ. ಸದ್ಯಕ್ಕೆ ತಲೆ ಸುತ್ತು ಹೊಡಿಯಕತ್ತೀನಿ. ತಲೆ ಸುತ್ತು ಅಂದ್ರೆ ಸೈಡಿಗೆ ಇರುತ್ತಲ್ಲ ಆ ದಂಡಿಗೆ ಈ ದಂಡಿಗೆ ಇದು ಹೊಡಿಯಕೈತಿ. ಇಲ್ಲಿ ಕಾಣುತ್ತಲ್ಲ ಇದೆಲ್ಲ ಪೂರ ಕಸ ಆಗಿಬಿಟ್ಟದ. ನೋಡಕತ್ತಿಲ್ಲ ಇದು ಯಾವ ಥರ ಕಾಣಕತ್ತಂತ. ಈಗ ಪೂರ ಕಸ ಕಾಣಕತ್ತದ. ಇಲ್ಲೆಲ್ಲ ಕಾಣುತ್ತಲ್ಲ ಸದ್ಯಕ್ಕೆ ಇಲ್ಲಿ ಏನಿ ಕಸ ಕಾಣಕತ್ತ. ಒಂದೆರಡು ಸಾಯ್ತು ಹೊಡೆದ್ಗಡೆ ತೋರಿಸ್ತೀನಿ, ನೋಡಕತ್ತೀರಿ ಯಾವ ಥರ ಆಗಿರ್ತಂತೈತಿ ನೋಡ್ರಿ. ಇವೆಲ್ಲ ಮುಳ್ಳಿನ ಕಂಟಿ ಇವೆಲ್ಲ ಬೆಳೆಯಕತ್ತ. ಈಗ ಒಂದೆರಡು ಸಾಯ್ತಿ ಹೊಡೆದಂದ್ರೆ ಫುಲ್ ಹಸ ಆಯ್ತದ. ತೋರಿಸ್ತೀನಿ ನೋಡಕತ್ತೀನಿ. ನೀವು ನನ್ನ ಮನೆ ನೋಡಿದ್ರಲ್ಲ, ಅಂದ್ರೆ ವಿಡಿಯೋನ ಬಿಟ್ಟಿಲ್ಲ, ಅದೇ ವಿಡಿಯೋ ಕಂಟಿನ್ಯೂ ಇದು. ಆವತ್ತು ಈ ದಂಡಿಗೆ ತಲೆ ಸುತ್ತಿಗೆ ಅಂದ್ರೆ ದಂಡಿ ಡಾಣ ಸಾರಿಸಿ ಕುಂಟಿ ಹೊಡೆಯತ್ನಿ ಯಾವ ಥರ ಹಸ ನೋಡ್ರಿ ಅಂತ ಹೇಳಿದ್ದೆ. ಅಂದ್ರೆ ತೋರಿಸ್ದಾಗಲಿಲ್ಲ, ಇವತ್ತು ತೋರ್ಸಕತ್ತೀನಿ. ಅಂದ್ರೆ ಇದು ತೋರಿಸ್ಬೇಕಂತಲೇ ಬೆಳಗ್ಗೆನೇ ಬಂದಿನಿ ನೋಡ್ರಿ ಯಾವ ಥರ ಕ್ಲೀನ್ ಕಾಣಕತ್ತ. ಬೇಕಾದ್ರೆ ಸ್ವಲ್ಪ ವಿಡಿಯೋ ಹಿಂದಕ್ಕೆ ಮಡಗಿಸಿ ನೋಡ್ರಿ, ಅದ್ರಾಗ ಹೆಂಗಿತ್ತು ಈಗ ಹೆಂಗಾಯ್ತು ಅಂತ ನೋಡ್ರಿ. ಸದ್ಯಕ್ಕೆ ಈ ಥರ ಅದ. ಎಲ್ಲ ಹೊಲದಾಗನ ಹಸ್ಸಾಗ್ಯದ, ಕಸಗಳನ್ನ ಸತ್ತದ. ಇವತ್ತಿಗೆ 2 ದಿನ ಆಯ್ತು ನೋಡ್ರಿ. ಬೇಕಿದ್ರೆ ಅವತ್ತಿಗೆ ಹೇಳ್ತಿ ಈ ಕಸ ಸಾಯೋದಿಲ್ಲ ಅಂತ ನೋಡ್ರಿ. ಈ ಥರ ಆಗ್ಯದ, ಬಾಡಿದಂಗೆ ಆಗ್ಯದ. ಒಂದೊಂದು ತಾವಲಿ ಹಂಗೆ ಹೊಡೆದು ಈ ಥರ ಆಗ್ಯದ ಸದ್ಯಕ್ಕೆ. ಮತ್ತು ಇವತ್ತು ಬೇರೆ ಹೊಲ ಕುಂಟಿ ಕಟ್ಟಬೇಕು, ಅದನ್ನು ತೋರಿಸ್ತೀನಿ ಯಾವಲ್ಲ ಅಂತ. ಯಾರಾದರೂ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತ ಫಾಲೋ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಬರೀ ಸದ್ಯಕ್ಕೆ ಎತ್ತುಗಳಿಗೆ ಹೋಗಿ ಕಾಳು ಹಾಕಿ ಇಟ್ಟು ಅಂದ್ರೆ ಕಾಳು ತಿನ್ನಿಸಿ ಹೊಟ್ಟು ಹಾಕಿ ಬಂದ್ಗೇಸಿ ಗೆಳೆದ ಕಟ್ಟಿದ್ರೆ ಆಯ್ತು.